ಐ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಬೆಳಗ್ಗಿಂದನೂ ಕೂಡ ಈ ಲೆಸನ್ ವೈಸ್ ಸೀರೀಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಸಮಾಂತರ ಶ್ರೇಣಿಗಳು, ತ್ರಿಭುಜಗಳು ಎರಡನ್ನೂ ಮುಗಿಸಿದ್ದೀನಿ. ಪ್ಲಸ್ ಅದಕ್ಕೆ ಮುಂಚೆನೂ 2-3 ವೀಡಿಯೋ ಮಾಡಿದ್ದೀನಿ. ಅದರದ್ದೆಲ್ಲ ವೀಡಿಯೋ ಲಿಂಕ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಇವಾಗ ನಾನು ಮೇಯ್ನ್ ಲೆಸನ್ ಆಗಿರುವಂತಹ ಒಂದು ಈ ತ್ರಿಕೋನಮಿತಿಯ ಪ್ರಸ್ತಾವನೆ ಈ ಪಾಠನ ಇವಾಗ ನಿಮಗೆ ಹಾಕ್ತಾಯಿದ್ದೀನಿ. ಅದೇ ರೀತಿ ಇದು ಕನ್ನಡ ಮೀಡಿಯಮಲ್ಲೂ ಪ್ಲಸ್ ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಹಾಕ್ತಾಯಿದ್ದೀನಿ ಒಟ್ಟಿಗೆ. ಸೊ ಅವಾಗ ಹೇಳ್ದಂಗೆ ಕನ್ನಡ ಇಂಗ್ಲೀಷ್ ಮೀಡಿಯಮ್ ಇರೋರು ಈ ಕನ್ನಡ ಮೀಡಿಯಮ್ದು ಫಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ನೀವು ಇಂಗ್ಲೀಷ್ ಮೀಡಿಯಮ್ ನೋಡ್ಕೊಳ್ಳಿ. ಇದ್ರ ನೆಕ್ಸ್ಟೇ ಅದು ಸ್ಟಾರ್ಟ್ ಆಗುತ್ತೆ, ಹಂಗೆ ಒಂದೇ ವೀಡಿಯೋದಲ್ಲೇ ಬರುತ್ತೆ. ಅದೇ ರೀತಿ ಕನ್ನಡ ಮೀಡಿಯಮವರು ಇಂಗ್ಲೀಷ್ ಮೀಡಿಯಮಲ್ಲೂ ಒಂದು ಸತಿ ನೋಡಿ, ಯಾಕಂದರೆ ಸ್ವಲ್ಪ ಕ್ವಶನ್ಸ್ ಡಿಫ್ರೆಂಟ್ ಇರುತ್ತೆ. ಸೊ ಇಬ್ಬರು ಎರಡೂ ನೋಡಿದರೆ ಇನ್ನೂ ಅನುಕೂಲ. ಸೊ ಅದಕ್ಕಾಗಿ ದಯವಿಟ್ಟು ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬೆಳಗಿಂದ ವೀಡಿಯೋ ಮಾಡ್ತಾಯಿದ್ದೀವಿ. ಸೊ ನಮ್ಮ ಒಂದು ಶ್ರಮಕ್ಕೆ ಒಂದು ಪ್ರತಿಫಲ ನೀವು ಕೊಡಿ ಅಂತ ಕೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ಯಾಕಂದರೆ ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಲ್ಲ. ಸೊ ಅದಕ್ಕಾಗಿ ಇವಾಗ ಇನ್ನೂ ಪ್ರಮೇಯಗಳದೈತೆ, ಆ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಇವತ್ತೇ ಎಲ್ಲ ಕವರ್ ಮಾಡಿಬಿಡ್ತೀನಿ. ನಾಳೆ ಏನಿದ್ರು ನೀವು ವೀಡಿಯೋಗಳು ನೋಡ್ಕೊಳ್ಳಿ ಮತ್ತು ಅದರ ಸ್ಟಡಿ ಮಾಡಿ ಅದನ್ನ ಇಟ್ಕೊಂಡು. ಸೊ ಅದಕ್ಕಾಗಿ ನಾನು ಇವತ್ತೇ ರಾತ್ರಿ ಎಷ್ಟಾದರೂ ಪರವಾಗಿಲ್ಲ, ಇವತ್ತೇ ಅಪ್ಲೋಡ್ ಮಾಡಿಬಿಡ್ತೀನಿ ಪ್ರತಿಯೊಂದು ವೀಡಿಯೋನು. ನಾಳೆಗೆ ಏನಾದರೂ ರಿವಿಷನ್ ಮಾಡ್ತೀನಿ ಮಾಡಿದರೆ ಅಷ್ಟೇ. ಸೊ ಅದಕ್ಕಾಗಿ ಇವತ್ತೇನಿದೆಯೋ ಎಲ್ಲ ಇವತ್ತೇ ನೋಡಿ, ಪ್ಲಸ್ ನಾಳೆ ನೋಡಿ. ಬನ್ನಿ ವಿಡಿಯೋ ನೋಡೋಣ. ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇ ಕ್ವಶನ್ ನೋಡೋದಾದರೆ, ನಾನು ಕಾಸ್ ಥೀಟಾ ಈಕ್ವಲ್ಸ್ ಟು 24/25 ಆದಾಗ ಸೀಕೆಂಟ್ ಥೀಟಾದ ಬೆಲೆಯು. ನೋಡಿ ಆನ್ಸರ್ ಆಪ್ಷನ್ ಡಿ 25/24. ಕರೆಕ್ಟಾಗಿ ಆನ್ಸರು ಎಲ್ಲನೂ ಇದರಲ್ಲಿದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳೋದಕ್ಕೆ ಇಂಗ್ಲೀಷ್ ಮೀಡಿಯಮವರು ನೋಡ್ಕೊಳ್ಳಿ. ನಿಮಗೂ ಕನ್ನಡ ಮೀಡಿಯಮ್ಗೂ ಏನೂ ಡಿಫ್ರೆನ್ಸ್ ಇರೋಲ್ಲ, ಯಾಕೆಂದರೆ ಈ ಟ್ರಿಗ್ನೋಮೆಟ್ರಿ ಆಲ್ಮೋಸ್ಟ್ ಎರಡು ಮೀಡಿಯಮ್ಗೂ ಸೇಮ್ ಇದ್ದಂಗೆ. ಇದೆಲ್ಲ ಇಂಗ್ಲೀಷಲ್ಲೇ ಬರೆಯೋದು. ಸೊ ಅದಕ್ಕಾಗಿ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಇದರಲ್ಲಿ ಏನು ಅವಶ್ಯಕತೆ ಇಲ್ಲ. ಸೊ ಇಬ್ಬರು ನೋಡಿ, ಇದನ್ನು ಇಬ್ರಿಗೂ ಅನುಕೂಲ. ಇಂಗ್ಲೀಷ್ಗೂ ಕ್ವಶನ್ ಕೊಡ್ತಾಯಿದ್ದೀನಿ ನಾನು ಸಪ್ರೇಟು, ಇದನ್ನು ಒಟ್ಟಿಗೆ ನೋಡ್ಕೊಳ್ರಿ ಇಬ್ಬರು. ನೋಡ್ತಾ ಇರ್ಬೋದು, ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ ನಾನು. ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ 16 ಕ್ವಶನ್ ಇವೆ, 16 ಪರ್ಫೆಕ್ಟಾಗಿ ಓದ್ಕೊಳ್ಳಿ, ಎಕ್ಸ್ಟ್ರಾ ಓದಬೇಡಿ ಇನ್ನು. ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳು ನೋಡ್ಕೊಳ್ಳಿ ಕ್ಲೀನಾಗಿ. ಅದು 16ನೇ ಕನ್ಫರ್ಮಾಗಿ ಓದ್ಕೊಳ್ಳಿ, ಇನ್ನು ಎಕ್ಸ್ಟ್ರಾ ಓದಬೇಡಿ ನೀವು. ನಾನು ಕೊಡ್ತಾಯಿದ್ದೀನಲ್ಲ ಈ ಲೆಸನ್ ವೈಸು, ಇದನ್ನು ಮಾತ್ರ ಮಲ್ಟಿಪಲ್ ಚಾಯ್ಸ್ ಮಾತ್ರ ಅಷ್ಟೇ ಓದಿ, ಎಕ್ಸ್ಟ್ರಾ ಓದ್ಕೋಬೇಡಿ. ಯಾಕಂದರೆ ಇದು ಪ್ರತಿ ವರ್ಷ ರಿಪೀಟ್ ಆಗಿರೋ ಕ್ವಶನ್ಸ್ ಎಲ್ಲ ಸೇರಿ ಕೊಡ್ತಾ ಇರೋದು ಇದು. ಸೊ ಅದಕ್ಕಾಗಿ ಇದನ್ನು ಮಾತ್ರ ನೋಡ್ಕೊಳ್ಳಿ, ಎಕ್ಸ್ಟ್ರಾ ಏನು ಬೇಡ. ನೋಡಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಫುಲ್ ವೀಡಿಯೋ ನೋಡಿ, ಎಲ್ಲೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಎಲ್ರಿಗೂ ಅನುಕೂಲ ಆಗಲಿ. ಸಬ್ಸ್ಕ್ರೈಬ್ ಆಗಿ, ವಿತೌಟ್ ಸಬ್ಸ್ಕ್ರೈಬ್ ದಯವಿಟ್ಟು ನೋಡಬೇಡಿ ಪ್ಲೀಸ್. ನನಗೊಂದು ಇದು ಕೊಡಿ, ಪ್ರೋತ್ಸಾಹ ಕೊಡಿ. ಇದರಿಂದ ನನಗೂ ನೆಕ್ಸ್ಟ್ ವೀಡಿಯೋ ಮಾಡೋಣ ಅನಿಸುತ್ತೆ. ಇನ್ನೂ ಹಿಂದಿ ಆ್ಯಂಡ್ ದೆನ್ ಇಂಗ್ಲೀಷ್ ಇದೆ ನಿಮಗೆ. ಸೊ ಅದರದ್ದಂತೂ ಫುಲ್ಲು ವೀಡಿಯೋಗಳು ಈ ನಾಡಿದ್ದಿಂದ ಇದು ಎಕ್ಸಾಮ್ ಆದ ತಕ್ಷಣ ಅದನ್ನೇ ಸ್ಟಾರ್ಟ್ ಮಾಡಿಬಿಡ್ತೀನಿ, ಹಿಂದಿ ಇಂಗ್ಲೀಷ್ನ ಫುಲ್ಲು. ಅದರದ್ದಂತೂ ಚಿಂತೆ ಬಿಟ್ಬಿಡಿ. ನೋಡ್ತಾ ಹೋಗಿ. ನೋಡಿ ಇಲ್ಲೇನು ನೋಡಿ, ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ಯಾವುದು ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಏನು ಇಲ್ಲಿ ಅನ್ವಯ ಆಗೋಲ್ಲ. ಇದು ನೋಡಿ ಎಲ್ಲ ಇಂಗ್ಲೀಷಲ್ಲಿದೆ. ಸೊ ಇಬ್ರಿಗೂ ಅನುಕೂಲ ಇವೆಲ್ಲ. ಇಲ್ಲೇ ನೋಡ್ತಾ ಇರ್ಬೋದು, ನೀವೇ ನೋಡ್ತಾ ಇದ್ದೀರಿ ಆನ್ಸರ್ಸ್ ಎಲ್ಲ ನೋಡಿ. ನೋಡಿ ನೋಡಿ ಸೊ ಫುಲ್ಲು ನೋಡ್ಕೊಂಡು ಹೋಗಿ. ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಬೋತ್ ನೋಡಿ. ಇಲ್ಲಿ ಪ್ರೂವ್ ಮಾಡೋದು ಇದೆ ಇದರಲ್ಲಿ. ಇಷ್ಟನ್ನು ಮಾತ್ರ ಓದ್ಕೊಳ್ಳಿ. ನಾನು ಈ ವಿಡಿಯೋದಲ್ಲಿ ಏನು ಕೊಡ್ತಾ ಟ್ರಿಗ್ನೋಮೆಟ್ರಿ ಕೊನೆಗೆ ಏನು ಗೊತ್ತಾಗಲಿನೋ ಅಟ್ಲೀಸ್ಟ್ ಬಾಯ್ಪಟ ಹೊಡೀರಿ ಈ ಟ್ರಿಗ್ನೋಮೆಟ್ರಿನ. ಸೊ ಬಿಡಬೇಡಿ, ಫುಲ್ಲು ಬಿಡಬೇಡಿ, ಅಟ್ಲೀಸ್ಟ್ ಚೂರು ಟ್ರೈ ಮಾಡಿ. ಎಷ್ಟೋ ಜನಕ್ಕೆ ಕಷ್ಟ ಇದು ಹೌದು. ಸೊ ಆದಷ್ಟು ಇದರಲ್ಲೂ ಟ್ರೈ ಮಾಡಿ, ಎಲ್ಲ ಬಿಟ್ಬಿಡಬೇಡಿ. ಅದಕ್ಕಾಗಿ ನಿಮ್ಗೆ ಅದಕ್ಕೆ ಎಲ್ಲ ಹೆಲ್ಪ್ ಆಗಲಿ ಅಂತಲೇ ಇದನ್ನು ಈ ವಿಡಿಯೋನ ಮಾಡಿದ್ದೀನಿ. ಇಷ್ಟೇ ನಿಮ್ಗೆ ಒಂದು ಲಿಮಿಟೆಡಾಗಿ ಕೊಡ್ತಾಯಿದ್ದೀನಿ. ನೋಡಿ ಇಷ್ಟಿದೆ, ಟೋಟಲ್ 19 ಕ್ವಶನ್ ಇದೆ ಇಲ್ಲಿ. ನೋಡಿದ್ರಲ್ಲ 19 ಕ್ವಶನ್ ಟೋಟಲ್. ಕರೆಕ್ಟಾಗಿ ಈ 19 ಕ್ವಶನ್ನ ಸ್ಟಡಿ ಮಾಡಿ, ಇನ್ನು ಎಕ್ಸ್ಟ್ರಾ ಓದಬೇಡಿ ಟ್ರಿಗ್ನೋಮೆಟ್ರಿಯಲ್ಲಿ. ಇವಾಗ ನೆಕ್ಸ್ಟ್ ಇದನ್ನು ಇಂಗ್ಲೀಷಲ್ಲಿ ತೋರಿಸ್ತೀನಿ. ಸೊ ಕನ್ನಡ ಮೀಡಿಯಮ್ ಯಾರು ಇದನ್ನು ನೋಡಿದರೆ ದಯವಿಟ್ಟು ಅದನ್ನು ನೋಡಿ, ಅದು ಒಂದು ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಅದಕ್ಕಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಅದನ್ನು ನಿಮ್ಗೆ ಹೇಳ್ತಾಯಿದ್ದೀನಿ ನಾನು ಮುಂಚೆಯಿಂದನೂ. ಇವಾಗ ಬನ್ನಿ ಇದೇ ಕ್ವಶನ್ಸ್ನ ಇಂಗ್ಲೀಷ್ ಮೀಡಿಯಮಲ್ಲಿ ತೋರಿಸ್ತೀನಿ.
ನೋಡಿ ಇಂಗ್ಲೀಷ್ ಮೀಡಿಯಮವ್ರು ಏನು ಮಾಡಿ ಅಂದರೆ ಅಲ್ಲಿ ನಾನು ಕೊಟ್ಟಿರುವಂತಹ 1 ಮತ್ತು 2 ಮಾರ್ಕ್ಸ್ ಅದರಲ್ಲಿ ನೋಡ್ಕೊಳ್ಳಿ. ನೀವು ಗೊತ್ತಾಗಲಿಲ್ಲ ಕಮೆಂಟ್ ಮಾಡಿ. ಇಲ್ಲಿ ನಾನು 3 ಮತ್ತು 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಇವು ಪಕ್ಕಾ ಕ್ವಶನ್ಸು, ಇನ್ನು ಎಕ್ಸ್ಟ್ರಾ ಇದು ಮಾಡಿಬಿಡಿ. ನೋಡಿ ಪಕ್ಕದಲ್ಲಿ ಇಯರ್ ಇದೆ, ಯಾವ ವರ್ಷ ರಿಪೀಟ್ ಆಗಿದೆ ಕ್ವಶನ್ಸ್ ಎಲ್ಲ ವಿತ್ ಇಯರ್ನ ನಾನು ತಂದಿರೋದು. ಸೊ ಅದಕ್ಕಾಗಿ ಫುಲ್ ವೀಡಿಯೋ ನೋಡಿ, ಎಲ್ಲೋ ಇದು ಮಾಡಿಬಿಡಿ. ನೋಡಿ 3 ಮಾರ್ಕ್ಸ್ದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ 3 ಮಾರ್ಕ್ಸ್ ಕ್ವಶನ್ಸ್ ನೋಡಿದ್ರೆ, ಫ್ರಮ್ ದ ಟಾಪ್ ಆಫ್ ದ vertical building of 350 meter height on a level ground, that angle of depression of an object on the same ground is observed to be 60 degree. Find the distance of the object from the foot of the building. ನೋಡ್ತಾ ಹಾರ್ಡ್ ಡೌನ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. 3 ಮಾರ್ಕ್ಸ್ ನೀವು 4 ಚೆನ್ನಾಗಿ ಓದ್ಕೊಳ್ಳಿ ನೀವು. ಸೊ ಕನ್ನಡ ಮೀಡಿಯಮವರು ಯಾರು ನೋಡ್ತೀವಿ 4ನ ಪರ್ಫೆಕ್ಟಾಗಿ ಓದ್ಕೊಳ್ಳಿ ನೀವು ಕೂಡ. 4 ಮಾರ್ಕ್ಸ್ ಕ್ವಶನ್ಸು ನೋಡ್ತಾ ಹೋಗೋದು, ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ಇವಾಗ ನೆಕ್ಸ್ಟು ಆಲ್ಮೋಸ್ಟ್ ಎಲ್ಲ ವೀಡಿಯೋನು ಮಾಡಿದ್ದೀನಿ, ಮಾಡ್ತಾನೂ ಹೋಗ್ತಾಯಿದ್ದೀನಿ. ಸೊ ಇವಾಗ ಇದು ಬಿಟ್ಟ ಮೇಲೆ ನೆಕ್ಸ್ಟು ಪ್ರಮೇಯಗಳದ್ದು ಬಿಡ್ತೀನಿ. ಅದಾದಮೇಲೆ ಇಂಪಾರ್ಟೆಂಟ್ ಇನ್ನೊಂದು ಈಸಿ ಇರೋದಂದರೆ ನಿಮ್ಮ ಲೆಸನ್ ಅಂದರೆ ಆ ವೃತ್ತಗಳು, ಅದಾದಮೇಲೆ ಟ್ರಿಗ್ನಾಮೆಟ್ರಿ, ಅದಾದಮೇಲೆ ಏನನ್ನು ಸ್ಟಡಿ ಮಾಡಿದ್ರೆ ಜಾಸ್ತಿ ನೀವು ಈಸಿಯಾಗಿ ಪಾಸ್ ಆಗಬೇಕು, ಜಾಸ್ತಿ ಸ್ಟಡಿ ಮಾಡಿದೆ ಅಂತ ಹೇಳಿದ್ರೆ ಅವ್ರಿಗಾಗಿ ಒಂದು ಸಪ್ರೇಟ್ ವೀಡಿಯೋನ ಅದು ಇವತ್ತು ನೈಟ್ ಬಿಡ್ತೀನಿ, ಪೂರ್ತಿ ನೈಟ್ ಇವತ್ತು. ಜಾಸ್ತಿ ತಲೆ ಕೆಡಿಸ್ಕೊಳ್ಳಾರ್ದೇ ಇದೇ ಬರುತ್ತೆ ಅಂತ ಅಟ್ಲೀಸ್ಟ್ ನಿಮ್ಮ ಬಾಯಿಪಾಠ ಹೊಡೆದು ಅಟ್ಲೀಸ್ಟ್ 35 ಮಾರ್ಕ್ಸ್ ಆದರೂ ತೆಗಿಬೇಕು ಅಂಥದ್ದೊಂದು PDF ರೆಡಿ ಮಾಡ್ತಾಯಿದ್ದೀನಿ ನಾನು. ಇನ್ನೇನು ಮಾಡಿ ಅರ್ಧ ಆಗಿದೆ, ಅದು ಕೂಡ ಬಿಡ್ತೀನಿ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ತಾ ಹೋಗಿ. ನೋಡಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ ನಾನು. ಆನ್ಸರ್ಸ್ನ ಕನ್ನಡ ಮೀಡಿಯಮಲ್ಲಿ ಕೊಟ್ಟಿದ್ದೀನಿ. ಏನಾದರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಹೇಳ್ತಾಯಿದ್ದೀನಿ, ಯಾವುದೇ ದುಡ್ಡು ಕೊಟ್ಟೋ ಅವಶ್ಯಕತೆ ಇಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ 4 ಮಾರ್ಕ್ಸ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಬೋತ್ ಕನ್ನಡ ಮೀಡಿಯಮ್, ಅದಕ್ಕೆ ನಾನು ಈ ಥರ ಮಾಡ್ತಾಯಿರೋದು. ಕನ್ನಡ ಪ್ಲಸ್ ಇಂಗ್ಲೀಷ್ ಮೀಡಿಯಮ್ ಇಬ್ರಿಗೂ ಯಾವುದೇ ಇದಾಗ್ಬೋದು ಅಂದ್ಕೊಂತೆ ನಾನು, ಸುಮ್ಮನೆ ಇಬ್ರಿಗೂ ತೊಂದರೆ ಆಗ್ಬಾರ್ದು ಅಂತ. ಸೊ ಇಬ್ಬರೂ ಸೇರಿಸಿ ಇದನ್ನು ಮಾಡ್ತಾಯಿದ್ದೀನಿ, ಅದೇ ನನ್ನ ಉದ್ದೇಶ. ಸೊ ಚೆನ್ನಾಗಿ ಓದಿ, ಇದರಲ್ಲೂ ಒಳ್ಳೆ ಮಾರ್ಕ್ಸ್ ತೆಗಿಯೋಕ್ಕೆ ಟ್ರೈ ಮಾಡಿ ಟ್ರಿಗ್ನಾಮೆಟ್ರಿಯಲ್ಲಿ. ಇವಾಗ ನೆಕ್ಸ್ಟ್ ಪಾಠ ಇವಾಗ ಒಂದು ಕ್ವಿಕ್ಕಾಗಿ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ಯಾವುದು ವೃತ್ತಗಳು, ಅದಾದಮೇಲೆ ಈ ನಿರ್ದೇಶಾಂಕ ರೇಖಾಗಣಿತ ಅಂತ ಇದೆಯಲ್ಲ ಅದು, ಸರ್ಕಲ್ಸು, ಅದಾದಮೇಲೆ ನಿರ್ದೇಶಾಂಕ ರೇಖಾಗಣಿತ ಅವೆರಡನ್ನು ಮಾಡ್ತೀನಿ, ಅವೆರಡು ಇಂಪಾರ್ಟೆಂಟು. ಇದು ಇನ್ನೊಂದು ಲಾಸ್ಟ್ ಪಾಠ ಇದೈತಲ್ಲ, ಏನು ಹೇಳಿ, ಈ ಸರ್ಫೇಸ್ ಅಂದರೆ ಸರ್ಫೇಸ್ ಏರಿಯಾಸ್, ಇದು ಘನಫಲಗಳ ಮೇಲೆ ಇದೊಂದೈತೆ. ಆ ಪಾಠ ಈ ಟೋಟಲ್ ಈ 3 ಪಾಠ ಇವಾಗ ಅಪ್ಲೋಡ್ ಮಾಡ್ತೀನಿ. ಇನ್ನು ಸ್ವಲ್ಪ ಥರ ಬಂದ್ಬಿಡುತ್ತೆ ಅವು ಕೂಡ. ಅವು ಅಪ್ಲೋಡ್ ಆದಮೇಲೆ ನೆಕ್ಸ್ಟು ಇಂಪಾರ್ಟೆಂಟ್ ಪ್ರಮೇಯಗಳು, ಅದಾದಮೇಲೆ ನೆಕ್ಸ್ಟು ಏನು ಓದೋದು ಅಟ್ಲೀಸ್ಟ್ ನಮ್ಗೆ 35 ಬರಬೇಕು ಅನ್ನೋರು ಅವ್ರಿಗೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಮತ್ತೊಮ್ಮೆ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋಗಳು ಏನೇನೈತೆ ನಾನು ಬಿಟ್ಟಿರೋ ಇಲ್ಲಿ ಗಂಟ ಅದೆಲ್ಲ ನೋಡಿ. ಪ್ಲಸ್ ನಾವು ಅಟ್ಲೀಸ್ಟ್ 5 ವೀಡಿಯೋ ಬಿಟ್ಟಿದ್ದೀನಿ, 5 ಹೇಳಿದ್ದೀನಿ. ಮತ್ತು ಕಮೆಂಟ್ ಬಾಕ್ಸು ಪ್ಲಸ್ ಡಿಸ್ಕ್ರಿಪ್ಷನ್ ಬಾಕ್ಸು ಎರಡರಲ್ಲೂ ಪಿನ್ ಮಾಡ್ತೀನಿ ನಾನು, ಅದನ್ನು ವಾಚ್ ಮಾಡಿ, ಮಿಸ್ ಮಾಡಬೇಡಿ ಅದನ್ನು. ಓಕೆನಾ? ಅಲ್ಲಿ ಓಕೆ, ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಸ್ಟೂಡೆಂಟ್ಸ್.